ಹಾಯ್, ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಫೋನ್ ಮಾಡ್ತಾಯಿದ್ರಿ. ಏನಪ್ಪ ಅಂದ್ರೆ TA ಆರ್ಮಿ ರ್ಯಾಲಿ, ಟೆರಿಟೋರಿಯಲ್ ಆರ್ಮಿ ರ್ಯಾಲಿ ಸರ ಬೆಳಗಾವಿಯಲ್ಲಿ ನಡೀತಾ ಇದೆ. ಅದು 18ರಿಂದ 42 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ರ್ಯಾಲಿ ನಡೀತಾ ಇದೆ. ಅಲ್ಲಿ ಏನಪ್ಪ ಅಂದ್ರೆ 8ನೇ ತರಗತಿ ಪಾಸ್ ಆದವರು, 10ನೇ ತರಗತಿ ಪಾಸ್ ಆದವರು, ಆಮೇಲೆ PUC ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ರ್ಯಾಲಿ ನಡೀತಾ ಇದೆ ಅಂತೇಳಿಸಿಂದ ಸರ್ ಹೇಳ್ತಾ ಇದ್ರಿ. ಏನಪ್ಪ ಅಂದ್ರೆ ನಾವು 8ನೇ ತರಗತಿ ಒಳಗೆ ಮಾರ್ಕ್ಸ್ ಶೀಟ್ ತೊಗೊಂಡಿರಬೇಕು, 10ನೇ ತರಗತಿ ಒಳಗೆ ಮಾರ್ಕ್ಸ್ ಶೀಟ್ ತೊಗೊಂಡಿರಬೇಕು, PUC ಒಳಗೆ ಮಾರ್ಕ್ಸ್ ಶೀಟ್ ತೊಗೊಂಡಿರಬೇಕು. ಯಾವ್ಯಾವ ಹುದ್ದೆಗೆ ನಾವು ಎಲಿಜಿಬಲ್ಲ ಅಂತಕ್ಕಂಥ ಮಾಹಿತಿಯನ್ನು ನೀವು ಕೊಡ್ರಿ ಸರ್ ಅಂತೇಳಿ ಭಾಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮಾಡ್ತಾಯಿದ್ರಿ. ಫೋನ್ಯಾಗ ಕಂಟಿನ್ಯೂ ಹೇಳೋದಕ್ಕಿಂತ ವಿಡಿಯೋ ಮಾಡಿ ನಾವು ಹೇಳಿದೀವಪ್ಪ ಅಂದರೆ ಎಲ್ಲರಿಗೂ ನಿಮಗೆ ಕ್ಲಿಯರಾಗಿ ತಿಳಿತದ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅಭ್ಯರ್ಥಿಗಳೇ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹಾಗಾದರೆ ಅಭ್ಯರ್ಥಿಗಳೇ, ಈಗಾಗಲೇ ನಿಮ್ಗೆ ಗೊತ್ತು ಏನಪ್ಪ ಅಂದ್ರೆ ಇದೇ ತಿಂಗಳು ನವಂಬರ್ 21, 22, 23ನೇ ತಾರೀಕು ಕರ್ನಾಟಕದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳಿಗಾಗಿ ರ್ಯಾಲಿ ನಡೀತಾ ಇದೆ. ಯಾವ್ಯಾವ ಜಿಲ್ಲೆ ಯಾವ್ಯಾವ ದಿನಾಂಕ ಐತಿ ಅಂತಕ್ಕಂಥ ಮಾಹಿತಿ ಈಗಾಗಲೇ ನಿಮ್ಗೆ ಗೊತ್ತದ ಅಭ್ಯರ್ಥಿಗಳೇ. ಹಾಗಾದರೆ ರ್ಯಾಲಿ ನಡೆಯುವ ಸ್ಥಳನೂ ನಿಮ್ಗೆ ಗೊತ್ತದ. ಎಲ್ಲಿಪ್ಪ ಅಂದ್ರೆ ಬೆಳಗಾವಿಯ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸ್ಟೇಡಿಯಂ ಬೆಳಗಾವಿಯಲ್ಲಿ ನಡೀತಾ ಇದೆ ರ್ಯಾಲಿ. ಹಾಗಾದರೆ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೀನಿ. ಯಾಕಂದ್ರೆ ಭಾಳಷ್ಟು ಜನ 8ನೇ ತರಗತಿ ಮೇಲೂ ಭಾಗವಹಿಸ್ತಾ ಇದ್ದೀರಿ, 10ನೇ ತರಗತಿ ಮೇಲೂ ಭಾಗವಹಿಸ್ತಾ ಇದ್ದೀರಿ, ಅದೇ ರೀತಿಯಾಗಿ PUC ಮೇಲೂ ಭಾಗವಹಿಸ್ತಾ ಇದ್ದೀರಿ. ಯಾವ ಹುದ್ದೆಗಳಿಗೆ ನೀವು ಎಲಿಜಿಬಲ್ ಅದರಿ ಅಂತಕ್ಕಂಥ ಮಾಹಿತಿಯನ್ನು ನೀವು ತಿಳಿದುಕೊಳ್ಬೇಕಾಗ್ತದೆ. ಯಾಕಂದ್ರೆ ನೀವು ಟ್ರೇಡ್ಮನ್ ಹುದ್ದೆಗೆ ಭಾಗವಹಿಸ್ತಾ ಇದ್ದೀರೋ, ಅಥವಾ GD ಹುದ್ದೆಗೆ ಭಾಗವಹಿಸ್ತಾ ಇದ್ದೀರೋ, ಅಥವಾ ಕ್ಲರ್ಕ್ ಹುದ್ದೆಗೆ ಭಾಗವಹಿಸ್ತಾ ಇದ್ದೀರೋ, ಅದಕ್ಕೆ ಭಾಗವಹಿಸ್ಬೇಕಾದ್ರೆ ನಮ್ಮ ವಿದ್ಯಾರ್ಥಿ ಏನಾಗಿರಬೇಕು ಅಂತಕ್ಕಂಥ ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗ್ತದೆ ಅಭ್ಯರ್ಥಿಗಳೇ. ಹಾಗಾದರೆ ಅಭ್ಯರ್ಥಿಗಳು ನೋಡಿ, ಇಲ್ಲಿ ಬಹುಶಃ ನಿಮ್ಗೆ ಬೋರ್ಡ್ ಮೇಲೆ ಕಾಣಿಸ್ತಾ ಇದೆ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂತದ, ಆಮೇಲೆ ವಯಸ್ಸಿನ ಮಿತಿ 18ರಿಂದ 42 ವಯಸ್ಸಿನ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಅವಕಾಶ ಅಂತದ. ಇಲ್ಲಿ ನೀವು ನೋಡ್ಬೋದು, ಫಸ್ಟ್ನೇದು ಇಲ್ಲಿ ಕೆಟಗರಿ ಕೊಟ್ಟಾರೆ. ಇಲ್ಲಿ ಸೋಲ್ಜರ್ ಜನರಲ್ ಡ್ಯೂಟಿ ಅಂದ್ರೆ ಸಾಮಾನ್ಯ ಕರ್ತವ್ಯ ಅಂತೀವಿ ಕನ್ನಡದಾಗ. ಸೋಲ್ಜರ್ ಜನರಲ್ ಡ್ಯೂಟಿ ಅಂದ್ರೆ GD ಹುದ್ದೆಗೆ ಯಾರಾದರೂ ನೀವು ಭಾಗವಹಿಸೋರು ಇದ್ರಿಪ್ಪ ಅಂದ್ರೆ ಇಲ್ಲಿ ಏನು ಗೊತ್ತಿರಬೇಕಪ್ಪ ಅಂದ್ರೆ ನಿಮ್ದು 10ನೇ ತರಗತಿ ಪಾಸ್ ಆಗಿರಬೇಕು. ಬರೀ 10ನೇ ತರಗತಿ ಪಾಸ್ ಆದ್ರೆ ನಡೆಯೋದಿಲ್ಲ. ಅಲ್ಲಿ ಏನಪ್ಪ ಅಂದ್ರೆ ಅಗ್ರಿಗೇಟ್ ಎಷ್ಟಾಗಿರ್ಬೇಕು ರೀ, 45ಕ್ಕಿಂತ ಹೆಚ್ಚಿಗೆ ಇರಬೇಕು. ಪ್ರತಿಶತ 45ಕ್ಕಿಂತ ಹೆಚ್ಚಿಗೆ ಅಂಕಗಳನ್ನು ಪಡೆದಿರಬೇಕು. ಪ್ರತಿಶತ ನಾ ಹೇಳೋದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ರತಿಯೊಂದು ವಿಷಯಕ್ಕೆ ಎಷ್ಟು ತೊಗೊಂಡಿರ್ಬೇಕು ಮಾರ್ಕ್ಸ್ ಅಂದರೆ 33 ಮಾರ್ಕ್ಸ್ ತೆಗೆದುಕೊಂಡಿರಬೇಕು. ನೀವು 10ನೇ ತರಗತಿ ಪಾಸ್ ಆಗಿರಬೇಕು, ಪ್ರತಿಯೊಂದು ವಿಷಯಕ್ಕೆ 33 ಮಾರ್ಕ್ಸ್ ತೊಗೊಂಡು ಅಗ್ರಿಗೇಟ 45 ಮೇಲಿರಬೇಕು. ಅಂಥ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಜನರಲ್ ಡ್ಯೂಟಿ ಹುದ್ದೆಗೆ ನೀವು ಅಲ್ಲಿ ಭಾಗವಹಿಸ್ಬೋದು. ಆಮೇಲೆ ಕೆಲವೊಂದು ಜನ ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ನನಗೆ ಎಲ್ಲ ವಿಷಯ 40 ಬಿದ್ದದ, 50 ಬಿದ್ದದ, ಒಂದೇ ಸಬ್ಜೆಕ್ಟ್ ಏನಾಗಿದೆ ಅಂದ್ರೆ 30 ಮಾರ್ಕ್ಸ್ ಬಿದ್ದೈತ್ರಿ ಅಂತೀರಿ. ಒಂದೇ ಸಬ್ಜೆಕ್ಟ್ 30 ಮಾರ್ಕ್ಸ್ ಬಿದ್ದಿತ್ತಂದ್ರೆ ಅಂಥ ಅಭ್ಯರ್ಥಿಗಳಿಗೆ ಅಲ್ಲಿ ಅವಕಾಶ ಇಲ್ಲ. ಪ್ರತಿಯೊಂದು ವಿಷಯಕ್ಕೆ 33 ಮಾರ್ಕ್ಸ್ ಮ್ಯಾಲೆ ತೆಗೆದುಕೊಂಡಿರಬೇಕು. ಅಗ್ರಿಗೇಟ್ ಎಷ್ಟಾಗಿರ್ಬೇಕಪ್ಪ ಅಂದ್ರೆ 45 ಮ್ಯಾಲೆ ಆದಂಥ ಅಭ್ಯರ್ಥಿಗಳಿಗೆ ಜನರಲ್ ಡ್ಯೂಟಿ ಹುದ್ದೆಗೆ ನೀವು ಅಲ್ಲಿ ಭಾಗವಹಿಸ್ಬೋದು. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ನೀವು ನೋಡ್ಬೋದು ಏನಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇದ್ರಿ ಸೋಲ್ಜರ್ ಕ್ಲರ್ಕ್. ನೀವು ಆರ್ಮಿಯಲ್ಲಿ ಕ್ಲರ್ಕ್ ಹುದ್ದೆಗೆ ಭಾಗವಹಿಸ್ಬೇಕಂದ್ರೆ ಇಲ್ಲಿ ನೀವು ಏನಿರ್ಬೇಕಪ್ಪ ಅಂದ್ರೆ 10+2 ಅಂದರೆ ನೀವು PUC ಪಾಸ್ ಆಗಿರಬೇಕು. PUC ಒಳಗೆ ನೀವು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಅಥವಾ ಸೈನ್ಸ್ ಆಗಿರ್ಬೋದು. ನೀವು ಯಾವುದೇ ವಿಭಾಗ ತೆಗೆದುಕೊಂಡ್ರೂ ಸಹಿತ ಏನಪ್ಪ ಅಂದ್ರೆ ಅಗ್ರಿಗೇಟ್ 60 ಮೇಲಾಗಿರಬೇಕು. PUC ಅಗ್ರಿಗೇಟ್ 60 ಮೇಲಾಗಿರಬೇಕು. 60% ಜಾಸ್ತಿ ಇರಬೇಕು ಅಗ್ರಿಗೇಟ. ಆಮೇಲೆ ಪ್ರತಿಯೊಂದು ವಿಷಯಕ್ಕೆ ಏನಪ್ಪ ಅಂದ್ರೆ 50 ಮಾರ್ಕ್ಸನ್ನು ತೆಗೆದುಕೊಂಡಿರ್ಬೇಕು. ಪ್ರತಿಯೊಂದು ವಿಷಯಕ್ಕೆ 50 ಮಾರ್ಕ್ಸ್ ತೆಗೆದುಕೊಂಡು ಅಗ್ರಿಗೇಟ 60 ಮೇಲಿದ್ದಂಥ ಅಭ್ಯರ್ಥಿಗಳು ನೀವೇನಪ್ಪ ಅಂದರೆ ಕ್ಲರ್ಕ್ ಹುದ್ದೆಗೆ ಭಾಗವಹಿಸ್ಬೋದು. ನೀವು ಕೇಳ್ಬೋದು, ಸರ್ ನಂದು ಎಲ್ಲ ವಿಷಯಕ್ಕೆ 70, 80 ಬಿದ್ದಾವ, ಒಂದು ಸಬ್ಜೆಕ್ಟ್ ಮಾತ್ರ 49 ಬಿದ್ದದ ಅಥವಾ 45 ಬಿದ್ದದ ಅಂದರೆ ನೀವು ಕ್ಲರ್ಕ್ ಹುದ್ದೆಗೆ ಭಾಗವಹಿಸಲಿಕ್ಕೆ ಬರೋದಿಲ್ಲ. ಕ್ಲರ್ಕ್ ಹುದ್ದೆಗೆ ಯಾರು ಭಾಗವಹಿಸ್ತೀನಂತೀರಿ, ಪ್ರತಿಯೊಂದು ವಿಷಯಕ್ಕೆ 50 ಮಾರ್ಕ್ಸ್ ತೆಗೆದುಕೊಂಡಿರಬೇಕು. ಅಗ್ರಿಗೇಟ್ ಎಷ್ಟಾಗಿರ್ಬೇಕಪ್ಪ ಅಂದ್ರೆ 60% ಮೇಲಿರಬೇಕು. ಅಂದರೆ ನೀವು ಕ್ಲರ್ಕ್ ಹುದ್ದೆಗೆ ಎಲಿಜಿಬಲ್ಲ. ಇದು ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಅಭ್ಯರ್ಥಿಗಳ ನೆಕ್ಸ್ಟ್ ನಿಮ್ಗೆ ಗೊತ್ತಿರಲಿ, ಇಲ್ಲಿ ನೀವು ನೋಡ್ತಾ ಇದ್ರಿ ಬೋರ್ಡ್ ಮೇಲೆ ಏನಪ್ಪ ಅಂದ್ರೆ ಸೋಲ್ಜರ್ ಟ್ರೇಡ್ಮನ್. ಸೋಲ್ಜರ್ ಟ್ರೇಡ್ಮನ್ ಒಳಗೆ 2 ಟೈಪ್ ಇದಾವೆ ರೀ. ಏನು 2 ಟೈಪ್ ಇದಾವೆ ಅಂದರೆ, ಒಂದು 8ನೇ ತರಗತಿ ಮೇಲೂ ನೀವು ಟ್ರೇಡ್ಮನ್ ಹುದ್ದೆಗಳಿಗೆ ಭಾಗವಹಿಸ್ಬೋದು. ಆಮೇಲೆ 10ನೇ ತರಗತಿ ಮೇಲೂ ಸಹಿತ ಟ್ರೇಡ್ಮನ್ ಹುದ್ದೆಗೆ ಭಾಗವಹಿಸ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ರಿ ಮೊದಲೇ ನಾವು ಏನು ನೋಡೋಣಪ್ಪ ಅಂದರೆ 10ನೇ ತರಗತಿ ಮೇಲೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಟ್ರೇಡ್ಮನ್ ಹುದ್ದೆಗೆ 10ನೇ ತರಗತಿ ಮೇಲೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಇಲ್ಲೂ ಸಹಿತ ಪ್ರತಿಯೊಂದು ವಿಷಯಕ್ಕೆ 33 ಮಾರ್ಕ್ಸ್ ಮೇಲೆ ತೆಗೆದುಕೊಂಡಿರಬೇಕು. ಅಗ್ರಿಗೇಟ್ ಇಷ್ಟ ಆಗ್ತಿಲ್ಲ, ನೀವು ಜಸ್ಟ್ ಪಾಸ್ ಇದ್ರೂ ನಡೀತದೆ. ಅಗ್ರಿಗೇಟ್ ಇಷ್ಟ ಆಗ್ತಿಲ್ಲ, ಜಸ್ಟ್ ಪಾಸ್ ಇದ್ರೂ ನಡೀತದೆ. ಆದರೆ ಏನಪ್ಪ ಅಂದರೆ
ಪ್ರತಿಯೊಂದು ವಿಷಯಕ್ಕೆ 33 ಮಾರ್ಕ್ಸ್ ಮ್ಯಾಲೆ ತೆಗೆದುಕೊಂಡಿರಬೇಕು. ಅಂಥ ಅಭ್ಯರ್ಥಿಗಳು ಮಾತ್ರ ನೀವು ಇಲ್ಲಿ ಟ್ರೇಡ್ಮನ್ ಹುದ್ದೆಗೆ 10th ಮೇಲೆ ನೀವು ಭಾಗವಹಿಸ್ಬೋದು. ಸರ್ ಎಲ್ಲಕ್ಕೂ ಮಾರ್ಕ್ಸ್ ಭಾಳ ಇದ್ದಾವೆ, ಒಂದೇ ಸಬ್ಜೆಕ್ಟ್ 30 ಬಿದ್ದೈತೆ ಅಂದರೆ ನೀವು ಟ್ರೇಡ್ಮನ್ ಹುದ್ದೆಗೂ ಭಾಗವಹಿಸಕ್ಕೆ ಬರೋಂಗಿಲ್ಲ. ಅದೇ ರೀತಿಯಾಗಿ ಜನರಲ್ ಡ್ಯೂಟಿ ಹುದ್ದೆಗೂ ಭಾಗವಹಿಸಕ್ಕೆ ಬರೋಂಗಿಲ್ಲ. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೊಂದು ಐತ್ರಿ ಸೋಲ್ಜರ್ ಟ್ರೇಡ್ಮನ್. ಅದ್ರಾಗ ಯಾವುದಂದ್ರೆ ಹೌಸ್ ಕೀಪರ್ ಆ್ಯಂಡ್ ಮೆಸ್ ಕೀಪರ್ ಅಂತದಾವೆ. ಇವು ಎರಡೂ ಹುದ್ದೆಗೆ ನಿಮ್ಮ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂದರೆ 8ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಇಲ್ಲಿ ಭಾಗವಹಿಸ್ಬೋದು. 8ನೇ ತರಗತಿ ಮೇಲೆ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಕಂಡೀಷನ್ ಅದ. ಏನು ಕಂಡೀಷನ್ ಐತಪ್ಪ ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ 33 ಮಾರ್ಕ್ಸ್ಗಿಂತ ಹೆಚ್ಚಿಗೆ ಮಾರ್ಕ್ಸನ್ನು ತೆಗೆದುಕೊಂಡಿರಬೇಕು. ಒಂದೇ ವಿಷಯಕ್ಕೆ 30, 31, 32 ತೊಗೊಂಡ್ರೆ ಬರೋಂಗಿಲ್ಲ. 33ಕ್ಕಿಂತ ಜಾಸ್ತಿ ಮಾರ್ಕ್ಸನ್ನು ತೆಗೆದುಕೊಂಡಂಥ ಅಭ್ಯರ್ಥಿಗಳಿಗೆ ಮಾತ್ರ ನೀವು 8th ಮೇಲೆ ಟ್ರೇಡ್ಮನ್ ಹುದ್ದೆಗೆ ಭಾಗವಹಿಸ್ಬೋದು. ಬೆಳಗಾವಿ TA ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಫಸ್ಟ್ ಫಿಸಿಕಲ್ ಇರ್ತದೆ. ಅಂದರೆ ಫಿಸಿಕಲ್ 16 ಮೀಟ್ರ್ ರನ್ನಿಂಗ್ ಪಾಸ್ ಆಗಬೇಕು. ಆಮೇಲೆ ಪ್ಲಪ್ಸ 6 ತೆಗೆದ್ರೆ ಪಾಸು, 10 ತೆಗೆದ್ರೆ ಎಕ್ಸಲೆಂಟ್ ಇರ್ತದೆ. ಆಮೇಲೆ ಜಿಗ್ಜಾಗ್ ನಡಿಗೆ ಅಂತೀವಿ, ಅಂಕು ಡೊಂಕಾದ ನಡಿಗೆ. ಆಮೇಲೆ ಲಾಂಗ್ ಜಂಪ್ 9 ಫೂಟ್ ಇರ್ತದೆ. ಇವೆಲ್ಲ ಪಾಸ್ ಮಾಡಿರಪ್ಪ ಅಂದ್ರೆ ನೆಕ್ಸ್ಟ್ ನಿಮ್ಮ ಹೈಟ್ ಎಷ್ಟು ಇರಬೇಕಪ್ಪ ಅಂದ್ರೆ 160 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರ ಹೊಂದಿರಬೇಕು. ಅದೇ ರೀತಿಯಾಗಿ ಚೆಸ್ಟ್ ಎಷ್ಟಪ್ಪ ಅಂದ್ರೆ 77ದಿಂದ ವಿಸ್ತಾರ ಮಾಡಿದಾಗ 82 ಇರಬೇಕು. ಹೈಟ್ ತಕ್ಕಂತೆ ವೇಟ್ ಇರಬೇಕು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಮರುದಿನ ಮೆಡಿಕಲ್ ಇರ್ತದೆ. ಮೆಡಿಕಲ್ ಆದಮೇಲೆ ಫೈನಲ್ ಆಗಿ ಎಕ್ಸಾಮ್ ಇರ್ತದೆ ಅಭ್ಯರ್ಥಿಗಳೇ. ಎಕ್ಸಾಮ್ ಇಂಗ್ಲೀಷು ಅಥವಾ ಹಿಂದಿ ಭಾಷೆಯಲ್ಲಿ ಎಕ್ಸಾಮ್ ಇರ್ತದೆ. ಇಲ್ಲಿ ಫಿಸಿಕಲ್ಲು ಮತ್ತು ಮೆಡಿಕಲ್ ಮುಗಿದ ಮೇಲೆ 1 ತಿಂಗಳು, 1.5 ತಿಂಗಳು, 2 ತಿಂಗಳು ನಿಮಗೆ ಎಕ್ಸಾಮ್ ಟೈಮ್ ಕೊಡ್ತಾರೆ. ಆದ್ದರಿಂದ ಯಾರಾದರೂ TA ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಪಾಸ್ ಆದಮೇಲೆ ಎಕ್ಸಾಮ್ ತರಬೇತಿ ನಮ್ಮ ಸಂಸ್ಥೆಗೆ ಬರ್ಬೋದು. ನಮ್ಮ ಸಂಸ್ಥೆ ಈಗ ಯಶಸ್ವಿಯಾಗಿ 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಭಾರತ ದೇಶ ತುಂಬ ಎಲ್ಲ ಇಂಡಿಯನ್ ಆರ್ಮಿಯಲ್ಲಿ ಸರ್ವೀಸನ್ನು ಮಾಡ್ತಾ ಇದ್ದಾರೆ. ಇದು ನಮ್ಮ ಸಂಸ್ಥೆಗೆ ಹೆಮ್ಮೆಯ ವಿಚಾರ ಅಭ್ಯರ್ಥಿಗಳೇ. ಹಾಗೆ ನೀವು ಫಿಸಿಕಲ್ಲು ಮತ್ತು ಮೆಡಿಕಲ್ನ ಪಾಸ್ ಮಾಡಿಕೊಂಡು ನಮ್ಮ ಸಂಸ್ಥೆಗೆ ತರಬೇತಿಗೆ ಬರೋದು. ಹಾಗಾದರೆ ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ TA ಆರ್ಮಿ ರ್ಯಾಲಿಯಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.